ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ. ಧರ್ಮಸ್ಥಳದಿಂದ 290 ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿವೆ, ಹಳೆ ಪುರಾತನ ಕಾಲ ದೇವಸ್ಥಾನಗಳು. ಈ ಯಾತ್ರೆಯನ್ನು ಮಾಡ್ಕೊಳ್ತಾ ನಾವೀಗ ಚಾಮರಾಜನಗರಕ್ಕೆ ಬಂದಿದ್ದೀವಿ. ಇದು 2ನೇ ದಿನ. ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು 5 ದೇವಸ್ಥಾನಗಳಿವೆ. ಇದು ವೆಂಕಟಯ್ಯನ ಛತ್ರ ಅಂತ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನೀವು ನೋಡ್ತಾ ಇದ್ದೀರಾ. ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಬನ್ನಿ ನೋಡೋಣ ಹೇಗಿತ್ತು ಮುಂಚೆ, ಈಗ ಹೇಗಿದೆ, ದೇವಸ್ಥಾನ ಹೇಗಿದೆ ಅಂತ ವಿವರಗಳನ್ನು ತಿಳ್ಕೊಳ್ಳೋಣ. ಈ ದೇವಸ್ಥಾನಕ್ಕೆ ಗೋಪುರ ಇಲ್ಲ, ಆದರೆ ಗೋಡೆ ಮೇಲೆ ಚಿಕ್ಕದಾದ ಗೋಪುರಗಳನ್ನು ಮಾಡಿದರೆ ನೋಡ್ಬೋದು. ಈ ಒಂದೊಂದು ಗೋಪುರಲ್ಲೂ ವಿಷ್ಣುವಿನ ಒಂದೊಂದು ಅವತಾರವನ್ನು, ರಾಮಾವತಾರ, ಕೃಷ್ಣಾವತಾರ, ಮತ್ಸ್ಯ, ಕೂರ್ಮ, ನರಹ, ನರಸಿಂಹ, ಈ ಅವತಾರಗಳನ್ನು ತುಂಬ ಅದ್ಭುತವಾಗಿ ಮೂಡಿಸಿದ್ದಾರೆ, ನೀವು ನೋಡ್ಬೋದು. ಹಾಗೆಯೇ ದೇವಸ್ಥಾನದ ಮುಂಭಾಗದಲ್ಲಿ ತುಂಬ ಚೆನ್ನಾಗಿರುವಂಥ ಮತ್ತು ತುಂಬ ದೊಡ್ಡದಾಗಿರುವಂಥ ಕಲ್ಯಾಣಿನ ನಾವು ಕಾಣ್ಬೋದು ಇಲ್ಲಿ. ಆಗಿನ ಕಾಲದಲ್ಲಿ ಕಲ್ಯಾಣಿನ ದೇವಸ್ಥಾನಕ್ಕೆ ನೀರಿನ ಬಳಕೆಗಾಗಿ, ಒಂದು ನೀರಿನ ಮೂಲವಾಗಿ, ಮತ್ತು ಇದು ನಾವೇನೀಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ, ಅದು ಆ ಕಾಲದಲ್ಲಿ ಇದೇ ಆಗಿತ್ತು. ಅಂದರೆ ಎಲ್ಲೇ ಮಳೆ ಬಂದ್ರೂ ಇಲ್ಲಿಗೆ ನೀರು ಬಂದು ಸೇರ್ಕೊಳ್ತಾ ಇತ್ತು, ಚೆನ್ನಾಗಿರೋ ನೀರು. ಇದನ್ನು ನೋಡಿ ಎಷ್ಟು ದೊಡ್ಡದಾಗಿದೆ. ಈ ಕಲ್ಯಾಣಿಯಲ್ಲಿ ತೆಪ್ಪೋತ್ಸವ ಅಂದರೆ ದೀಪೋತ್ಸವ ಇದನ್ನೆಲ್ಲ ಮಾಡ್ತಾರೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡೋಣ. ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ನಮಗೆ ಒಂದು ಮಂಟಪ ಸಿಗುತ್ತೆ, ತುಂಬ ವಿಶಾಲವಾದ ಮಂಟಪ. ಇದು ಕೆಲವೇ ದೇವಸ್ಥಾನಗಳಲ್ಲಿ ಸಿಗುತ್ತೆ. ಇದನ್ನು ಲೈಕ್ ಭಜನೆ ಮಾಡೋದಕ್ಕೆ ಮತ್ತು ಬೇರೆ ಬೇರೆ ಭಕ್ತರು ಕೂತ್ಕೊಳ್ಳೋದಕ್ಕೆ ನೋಡ್ಬೋದು. ಎಷ್ಟು ಕಲ್ಲುಗಳಿದೆ, ಎಷ್ಟು ಕಲ್ಲಿಂದ ಒಂದು ಮಂಟಪವನ್ನು ಮಾಡಿದ್ದಾರೆ. ಇಲ್ಲಿನ ದೇವರಾದಂತಹ ವೆಂಕಟೇಶ್ವರ ಭೂದೇವಿ ಶ್ರೀದೇವಿ ಸಮೇತವಾಗಿ ಇದ್ದಾರೆ. ತುಂಬ ಅಪರೂಪ ನಮಗೆ ಭೂದೇವಿ ಶ್ರೀದೇವಿ ಸಮೇತವಾಗಿ ಗರ್ಭಗುಡಿಯಲ್ಲಿ ಸಿಗುವಂಥದ್ದು. ನಾರ್ಮಲಿ ಉತ್ಸವ ಮೂರ್ತಿ ಮತ್ತು ಬೇರೆ ಬೇರೆ ಆಗಿರೋದು ನೋಡ್ತೀವಿ. ಒಟ್ಟಿಗೆ ಭೂದೇವಿ ಶ್ರೀದೇವಿ ಸಮೇತವಾಗಿ ನಮಗೆ ಇಲ್ಲಿ ದರ್ಶನವನ್ನು ಕೊಡ್ತಾರೆ. ಇದು ಇಲ್ಲಿನ ವಿಶೇಷ. ಮತ್ತು ಈ ದೇವಸ್ಥಾನ ಮುಜರಾಯಿ ಇಲಾಖೆ ಕೂಡ ಸೇರಿದೆ. ತುಂಬ ಚೆನ್ನಾಗಿ ಎಲ್ಲ ಸ್ವಚ್ಛತೆ ಕಾಪಾಡೋದಾಗಿರ್ಬೋದು, ಪ್ರತಿನಿತ್ಯ ಪೂಜೆ ಆಗಿರ್ಬೋದು ನಡೀತಾ ಇದೆ. ನಾವು ದೇವಸ್ಥಾನಕ್ಕೆ ಬಲಬದಿಗೆ ಬಂದರೆ ಒಂದು ಪ್ರದಕ್ಷಿಣೆಗೆ ಇಲ್ಲಿ ನಾವು ಪಾಕಶಾಲವನ್ನು ನೋಡ್ಬೋದು. ಅಂದರೆ ಒಂದು ವಾಸ್ತು ರೀತಿಯಲ್ಲಿ ಅಗ್ನಿ ಮೂಲೆಯಲ್ಲಿ ಒಂದು ಪಾಕಶಾಲ ಬರುತ್ತೆ. ಹಾಗೆಯೇ ಈ ಮಂಟಪ ನೋಡ್ಬೋದು. ಈ ಥರ ಅಂದರೆ ಧರ್ಮಸ್ಥಳದಲ್ಲೂ ಕೂಡ ಇದೇ ಥರ ಇದೆ. ಅಂದರೆ ಮಧ್ಯದಲ್ಲಿ ದೇವಸ್ಥಾನ, ಸುತ್ತ ಕಂಬಗಳಿಂದ ಆಲಯನ ನಿರ್ಮಿಸಿರುವಂಥದ್ದು. ಇದನ್ನೆಲ್ಲ ಏನಂದರೆ ಭಜನೆ ಮಾಡೋದಕ್ಕೆ, ಭಕ್ತಾದಿಗಳು ಕೂತ್ಕೊಳ್ಳಿಕ್ಕೆ, ಒಂದು ಊಟ ಮಾಡಲಿಕ್ಕೆ, ಒಂದು ಏನದು ಮಲ್ಟಿಪರ್ಪಸ್ ಅಂತ ಹೇಳ್ತೀವಿ. ಈಗಿನ ಯುಗದಲ್ಲಿ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ತಾಯಿದ್ರು. ಹಾಗೆ ಮಧ್ಯದಲ್ಲಿ ಒಂದು ಓಪನ್ ಪ್ಲೇಸನ್ನು ಕೂಡ ನಾವು ನೋಡ್ಬೋದು. ಇದು ಬಂದು ಗಾಳಿ ಬೆಳಕು ಇದಕ್ಕೋಸ್ಕರ, ಅಂದರೆ ದೇವಸ್ಥಾನ ಸುತ್ತ ಎಷ್ಟು ಚೆನ್ನಾಗಿದೆ ನೋಡಿ. ಗಾಳಿ ಬೆಳಕಿಗೋಸ್ಕರ ಈ ಥರ ದೇವಸ್ಥಾನಗಳು ಕಟ್ತಾಯಿದ್ರು. ಇಲ್ಲೂ ಒಳಗೋಪುರಗಳಲ್ಲೂ ನಾವು ನೋಡ್ಬೋದು. ವಿಮಾನ ಗೋಪುರ ಆಗಿರ್ಬೋದು. ಒಳಗೋಪುರಗಳಲ್ಲಿ ವಿಷ್ಣುವಿನ ಅವತಾರಗಳನ್ನು, ಅಂದರೆ ನೋಡಿ ನೀವು ನೋಡ್ತಾ ಇರೋದು ವಾಮನ ಅವತಾರ, ನರಸಿಂಹರ ಅವತಾರ. ಹಾಗೆ ಈ ಹಳೆ ಫೋಟೋವನ್ನು ನೋಡ್ಬೋದು, ಹೇಗಿತ್ತು ಇದು ದೇವಸ್ಥಾನ ಅನ್ನೋದು. ಇದು ನಮಗೆ ಒಂದೇ ಫೋಟೋ ಲಭ್ಯವಿದೆ. ಅಂದರೆ ಈ ದೇವಸ್ಥಾನದ ಶಿಲಾಶಾಸನವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ವಿ. ಇಲ್ಲಿನ ಪುರೋಹಿತರನ್ನ ಕೇಳಿದ್ವಿ, ಅವರು ಇಲ್ಲಿ ಇಲ್ಲ ಅಂತ ಹೇಳಿದರು. ನಮ್ಮ ಇಷ್ಟು ದೇವಸ್ಥಾನಗಳ ಒಂದು ನೋಡ್ತಾ ಇದ್ದರೆ ಇದು ತುಂಬ ಹಳೆಯ ದೇವಸ್ಥಾನ, ಅಂದರೆ ತುಂಬ 15-20 ವರ್ಷದ ಹಿಂದೆ ಇದು ಆಗಿದೆ. ಹಂಗಾಗಿ ಇಲ್ಲಿ ಶಿಲಾಶಾಸನವನ್ನು ಹಾಕಿಲ್ಲ ಅಂತ ನಮಗೆ ಅನಿಸುತ್ತೆ. ಮತ್ತು ಇದು ಒಂದು ಫೋಟೋ, ಹಳೆ ಫೋಟೋ ಕೂಡ ನಮಗೆ ಒಂದೇ ಒಂದು ಫೋಟೋ ಅಷ್ಟೇ ಲಭ್ಯವಾಗಿದೆ. ಆಗ ಅಷ್ಟು ಫೋಟೋ ತೆಗಿತಾ ಇರಲಿಲ್ಲ. ಈಗಿನ ಹೊಸ ದೇವಸ್ಥಾನಗಳಾದರೆ ಒಂದು 7-8 ಫೋಟೋಗಳು ನಮಗೆ ಸಿಗ್ತವೆ. ಎಲ್ಲ ಕಡೆಯಿಂದ ಹಿಂದೆ ಹೇಗಿತ್ತು, ಮುಂದೆ ಹೇಗಿತ್ತು, ಮೇಲಿಂದ ಹೇಗೆ ಕಾಣಿಸ್ತಾ ಇತ್ತು ಅನ್ನೋ ಫೋಟೋಗಳು ಈಗೂ ಸಿಗ್ತವೆ. ಹಾಗೆಯೇ ನೋಡ್ಬೋದು ನೀವು ಇಲ್ಲೊಂದು ತುಳಸಿ ಕಟ್ಟೆ, ತುಂಬ ದೊಡ್ಡದಾದಂಥ ಒಂದು ತುಳಸಿ ಕಟ್ಟೆ ಕೂಡ. ಹಾಗೆಯೇ ಈ ಕಡೆ ಒಂದು ಪದ್ಮಾವತಿ ಅಮ್ಮನವರ ಸನ್ನಿಧಿಯನ್ನು ನೋಡ್ಬೋದು. ಲೈಟ್ ಇಲ್ಲ, ಹಂಗಾಗಿ ಅಷ್ಟು ಕಾಣಿಸ್ತಾ ಇಲ್ಲ ಅಮ್ಮನವರು. ಬನ್ನಿ ಮುಂದೆ ಹೋಗಿ ನೋಡೋಣ. ಮತ್ತು ನಾವು ಇಲ್ಲಿ ಮೇಲಿನ ಹಾಸನ್ನು ನೋಡ್ಬೋದು. ಪೂರ್ತಿ ಕಲ್ಲಿಂದನೇ ಮಾಡಿರುವಂಥದ್ದು. ಇಲ್ಲಿನ ಪುರೋಹಿತರು ಹೇಳಿದ ಪ್ರಕಾರ ಸುಮಾರು 800 ವರ್ಷ ಇತಿಹಾಸ ಇರುವಂತಹ ದೇವಸ್ಥಾನ. ಸೂರ್ಯೋದಯ ಆದರೆ ಹೇಗೆ ನೋಡಿ ದೇವಸ್ಥಾನದೊಳಗಡೆ ಬೆಳಕು ಬರ್ತಾ ಇದೆ ಅಂತ. ಈಗ ಸಮಯ ಒಂದು 8:30 ಬೆಳಗ್ಗೆ. ನಾವು ಮೊದಲನೇ ದೇವಸ್ಥಾನಕ್ಕೆ ಬಂದ್ವಿ. ಇದು ಹತ್ತಿರ ತಮಿಳುನಾಡಿನ ಬಾರ್ಡ್ರ್ ಆಗಿದ್ದು, ಸಮೀಪ ಇದೆ. ಇಲ್ಲಿಂದ ಒಂದು 30-40 ಕಿಲೋಮೀಟ್ರ್ ಹೋದರೆ ನಮಗೆ ತಮಿಳುನಾಡು ಸಿಗುತ್ತೆ. ಧರ್ಮಸ್ಥಳದವರು ಒಂದಾನೊಂದು ಕಾಲದಲ್ಲಿ ಒಂದು 15-20 ವರ್ಷ ಬಂದು ಈ ದೇವಸ್ಥಾನವನ್ನು ಪೂರ್ತಿ ಬಿಚ್ಚಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಇದಕ್ಕೆ ಇಲ್ಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಕೂಡ ಸಹಾಯ ಮಾಡಿದ್ದಾರೆ. ಇಲ್ಲಿನ ಪುರೋಹಿತರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸ್ವಾಮಿ, ನಿಮ್ಮ ಹೆಸರು? ಆನಂದ್ ಆಳ್ವಾರ್ ಅಂತ. ಓಕೆ, ಇಲ್ಲಿನ ವಿಶೇಷತೆ ಏನು? ಎಷ್ಟು ವರ್ಷ ಅಂದರೆ ಇದು ರಾಮಾನುಜಾಯ ಪ್ರತಿಷ್ಠಾಪನೆ ಮಾಡಿರೋ ದೇವಸ್ಥಾನ. ಇದು ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ನಿಲ್ಲಿಸಿದ್ದಾರೆ. ಇದು ಎದುರುಗಡೆ ಕಲ್ಯಾಣಿ ಇದೆ. ಇಲ್ಲಿ ವಿಶೇಷ ಅಂದರೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ನಿಲ್ಲಿಸಿರೋದ್ರಿಂದ ಇಲ್ಲಿ ಬರೋ ಭಕ್ತಾದಿಗಳಿಗೆ ಏನಾಗಲಿ ಪ್ರತಿ ಪೌರ್ಣಮಿ ಪೂಜೆ ಭಾಳ ವಿಜೃಂಭಣೆ ಆಗುತ್ತೆ. ಪ್ರತಿ ಪೌರ್ಣಮಿಗೆ ವಿಶೇಷ ಪೂಜೆ. ಪೌರ್ಣಮಿ ಪೂಜೆ ವಿಶೇಷ. ಎಷ್ಟು ವರ್ಷಗಳಿಂದ ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೀರಾ? ನಾವು ಬಂದಿಗೆ 1 ವರ್ಷ ಆಯಿತು. ಇದು ಮುಜರಾಯಿ ಇಲಾಖೆಗೆ ಮುಜರಾಯಿ ಇಲಾಖೆ ಮುಜರಾಯಿ ಇಲಾಖೆ.
ಇದು ಟೆಸ್ಟ್ ಮಾಡ್ಕೊಂಡಿದ್ದಾರೆ ದೇವಸ್ಥಾನ. ಓಕೆ ಓಕೆ. ಅನ್ನದಾನ ಏನಾದ್ರು ನಡೆಯುತ್ತಾ ಇದೆ? ಟೆಸ್ಟ್ ಮಾಡ್ಕೊಂಡು ಟೆಸ್ಟಿಂಗ್. ಅನ್ನದಾನ ಏನಾದ್ರು ನಡೀತಾ ಇದೆ? ಅನ್ನದಾನ ಶನಿವಾರ ಇಲ್ಲ ಪ್ರತಿ ವಿಶೇಷ ದಿನದಲ್ಲಿ ಪೌರ್ಣಮಿ ಇದರಲ್ಲಿ ಪೂಜೆ ಭಕ್ತಾದಿಗಳು ಬರ್ತಾ ಇದ್ದಾರೆ. ಈಗ ಸ್ವಲ್ಪ ಒಂದಷ್ಟು ಬರ್ತಾ ಇಲ್ಲ, ಈಗ ಭಕ್ತಾದಿಗಳು ಬಂದು ಪ್ರತಿ ಶನಿವಾರ ಜನ ಬರ್ತಾರೆ. ಸರಿ, ಧನ್ಯವಾದ. ನೀವು ಇಲ್ಲಿನ ಕಲ್ಯಾಣಿ ನೋಡಿರ್ಬೋದು. ಇದು ತುಂಬ ವರ್ಷದ ಹಿಂದೆ ಬರೀ ಕೈನಲ್ಲಿ ತೆಗೆದಿರುವಂಥದ್ದು, ಯಾವುದೇ JCB ಅಥವಾ ಮಿಷಿನರಿ ಬಳಸ್ತಾರೇನೆ ಮಾಡಿರುವಂಥದ್ದು. ಹಾಗೆ ಇಲ್ಲಿನ ಪುರೋಹಿತರು ಹೇಳ್ಬೇಕಾದ್ರೆ ಇದು ತುಂಬ ಆಳ ಇದೆ. ತುಂಬ ಅಂತಂದರೆ ಒಂದು 200 ಅಡಿಗಳಷ್ಟು ಆಳ ಇದೆ. ಒಂದು ಬಾವಿ ಇದೆ ಒಳಗಡೆ. ಸೊ ಅದು ಬರ್ತಾ 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 ದೊಡ್ಡದಾಗ್ತಾ ಇದೆ. ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದ.